ನಮಸ್ತೆ, ನನ್ನ ಹೆಸರು ಭಾಗ್ಯಮ್ಮ ಅಂತ. ನಾನು ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಬೊಮ್ಮಗಾನಹಳ್ಳಿ ಮಂಡಿಕಲ್ ಈ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಶಾಲೆ ಪ್ರಾರಂಭ ಆಗಿದ್ದು 2025 ಅಕ್ಟೋಬರಲ್ಲಿ. ಈ ಉಸಿರಿಗಾಗಿ ಹಸಿರು ಟ್ರಸ್ಟ್ನ ಸಂಸ್ಥಾಪಕರಾದ ಗಂಗಾಧರ್ ಸರ್ ಅವರು ಪ್ರಾರಂಭದಲ್ಲಿನೇ ನಮ್ಮ ಶಾಲೆಯಲ್ಲಿ 280 ಸಸಿಗಳನ್ನು ಹಾಕ್ಕೊಟ್ಟಿದ್ರು. ನೀವೇ ನೋಡ್ತಾ ಇರ್ಬೋದು, ಎಲ್ಲ ಕಡೆ ತುಂಬ ಸುಂದರವಾಗಿ ಹಸಿರುಮಯವಾಗಿದೆ. ಇನ್ನು ಇವತ್ತು ನಮಗೆ ಸುಮಾರು ಒಂದು 350 ಸಸಿಗಳನ್ನು ತಂದುಕೊಟ್ಟಿದ್ದಾರೆ. ಹಾಗೆ ಈ ದಿನ ಶೇಷಾದ್ರಿಪುರಂ ಕಾಲೇಜ್ನ NSS ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಸುಮಾರು 200 ಗಿಡಗಳನ್ನು ಇವತ್ತು ಪ್ಲಾಂಟೇಷನ್ ಮಾಡಿದ್ದಾರೆ. ಈಗಾಗಲೇ ನಾವು ಡಿಸೈಡ್ ಮಾಡ್ದಂಗೆ ಈ ಶಾಲೆನ ಕಳೆದ ವರ್ಷದ ತೊಗೊಂಡಿದ್ದೀವಿ. ಇಲ್ಲಿವರೆಗೂ ಸುಮಾರು ಅಂತಂದರೆ ಒಂದು 500-600 ಸಸಿಗಳನ್ನ ನೆಟ್ಟಾಗಿದೆ. ಇನ್ನು ಉಳಿದಿರುವಂಥ 2000 ಅಲಂಕಾರಿಕ ಸಸಿಗಳನ್ನು ಕೂಡ ನೆಡುವಂಥ ಒಂದು ಯೋಜನೆ ಹೊಂದಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ಇಡೀ ಬಯಲು ಸೀಮೆಯನ್ನು ಹಸಿರು ಸೀಮೆಯನ್ನಾಗಿ ಮಾರ್ಪಾಟು ಮಾಡಲಿಕ್ಕೆ ಕಳೆದ 10 ವರ್ಷಗಳಿಂದ ಸುಮಾರು 50,000 ಸಸಿಗಳನ್ನಿಟ್ಟು ಪೋಷಣೆ ಮಾಡ್ತಾಯಿದ್ವಿ. ಪ್ರಮುಖವಾಗಿ ವಿವಿಧ ಕಾಲೇಜುಗಳ NSS ವಾಲಂಟಿಯರ್ಸು, ವಿಶೇಷವಾಗಿ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಯಲಹಂಕದ NSS ವಾಲಂಟಿಯರ್ಸು ಕಳೆದ 6 ವರ್ಷಗಳಿಂದ ನಮ್ಮ ಜೊತೆ ನಿರಂತರವಾಗಿ ಕೈ ಜೋಡಿಸ್ತಾ ಇದ್ದಾರೆ. ಅವರ ಈ ಒಂದು ಕಾರ್ಯಕ್ಕೆ ನಾವು ಖಂಡಿತ ಶ್ಲಾಘಿಸ್ತೀವಿ. ಜೊತೆಗೆ ನೆಟ್ಟಿರುವಂಥ ಬಹುಪಾಲು ಸಸಿಗಳು ಕೂಡ ಪೋಷಣೆ ಮಾಡುವಂಥ ಜವಾಬ್ದಾರಿನ ಆಯಾ ಶಾಲೆಗಳಿಗೆ ವಹಿಸೋದ್ರಿಂದ ಆ ಶಾಲೆಗಳು ಕೂಡ ತುಂಬ ಉತ್ತಮವಾಗಿ ಸ್ಪಂದನೆ ಕೊಟ್ಟು ಎಲ್ಲ ನೆಟ್ಟಿರುವಂಥ ಶಾಲೆಗಳ ಸಸಿಗಳಲ್ಲಿ ಕನಿಷ್ಠ 90% ಸಸಿಗಳು ಜೀವಂತವಾಗಿರೋ ಥರ ನೋಡ್ಕೊಳ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಒಂಥರ ಬರಡು ಭೂಮಿಯಲ್ಲಿದ್ವಿ. ಈಗ ಎಲ್ಲ ನೋಡಿದ್ರೂ ಸಸಿಗಳು ಬೆಳ್ಕೊಂಡು ಹಸಿರುಮಯವಾಗಿದೆ, ತುಂಬ ಸುಂದರವಾಗಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅಲಂಕಾರಿಕ ಸಸಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಅವರು ನಮ್ಮ ಶಾಲೆಯನ್ನು ಹಸಿರು ಶಾಲೆಯನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಶಾಲೆ ವತಿಯಿಂದ ಸಂಪೂರ್ಣ ಸಹಕಾರ ಇದೆ. ಬಹುಶಃ ಮುಂದಿನ 1-2 ವರ್ಷಗಳಲ್ಲಿ ಈ ಶಾಲೆಗೆ ಬಂದರೆ ನಮಗೆ ಆಶ್ಚರ್ಯ ಆಗ್ಬೋದು. ನಾವು ಬಂದಾಗ ಇದ್ದಂಥ ಒಂದು ವಾತಾವರಣಕ್ಕೂ ಮುಂದಿನ ದಿನಗಳಲ್ಲಿ ಬರುವಂಥ ವಾತಾವರಣಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ನಮ್ಮ ಈ ನಿರಂತರ ಪ್ರಯತ್ನ ಏನಿದೆ, ಹಸಿರನ್ನು ಪಸರಿಸಬೇಕು, ಬಯಲು ಸೀಮೆಯನ್ನು ಹಸಿರು ಸೀಮೆಯನ್ನಾಗಿ ಮಾಡಬೇಕು, ಪ್ರಮುಖವಾಗಿ ಹಸಿರು ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಈ ಒಂದು ಮಹತ್ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾರು ಅಂತಾರೆ ನಮ್ಮ ಸ್ವಯಂ ಸೇವಕರು. ಅವರಿಗೆ ನಾವು ತುಂಬ ಹೃದಯವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಶಾಲೆಯ ವತಿಯಿಂದ ನಿಮಗೂ ಕಾಲೇಜಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೂ ಹಾಗೆ ಈ ಒಂದು ಸಂಸ್ಥೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.